ಬನ್ನೂರಿಗೆ ಇವತ್ತು ನಮ್ಮ ಪುರಸಭೆ ಚುನಾವಣೆ ನಡೆದಿದೆ. ಇದನ್ನು ಕೂಡ ನಾವೆಲ್ಲರೂ ವಿಜೇತರಾಗಿರೋ ಸಂದರ್ಭದಲ್ಲಿ ಬರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಬನ್ನೂರಿಗೆ ನಾವು ಎಷ್ಟು ಮಂದಿ ಬಂದಿದ್ದೀವಾಗಲೇ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಸೌಭಾಗ್ಯ ಸಿಕ್ಕಿದೆ. ಆದರೆ ಇವಾಗ ಅಧಿಕೃತವಾಗಿ ಒಂದು ರಾಜಕೀಯ ಮೂಲಕ ಇವತ್ತು ಬಂದಿದೆ. ಅದರ ಜೊತೆಗೆ ಎಲ್ಲರೂ ಗೊತ್ತಿರುವಾಗೆ ಹಲವಾರು ವರ್ಷಗಳಿಂದ ಬನ್ನೂರಿಗೆ ಬಹಳ ವಿಚಿತ್ರವಾದ ಸಂಬಂಧ ಇದೆ. ಮನೆಗೂ ಆ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಅದರ ಸಂಬಂಧದ ಮೂಲಕ ಒಳ್ಳೆಯ ಕೆಲಸ ಆಗಬೇಕು, ಬನ್ನೂರಿನ ಅಭಿವೃದ್ಧಿ ಆಗಬೇಕು, ಮತ್ತು ಇಡೀ ನಮ್ಮ ಏನು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ನಿಟ್ಟಿನಲ್ಲಿ ಎಲ್ಲರೂ ಮುಂದುವರಿಬೇಕು. ಅರಮನೆ ಸಂಬಂಧ ಜೊತೆ ಇಟ್ಕೊಂಡು ಸಂಬಂಧವಾಗಿ ಒಳ್ಳೆಯ ಕೆಲಸ ಆಗಬೇಕು ಎಲ್ಲರೂ. ಇಡೀ ಬನ್ನೂರಿನ ಜನತೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ಗಣಪತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮತ್ತು ಬನ್ನೂರು ಕ್ಷೇತ್ರ ಇದು ಟೂರಿಸಂ ಇರಲಿ, ಪ್ರವಾಸೋದ್ಯಮ ಇರಲಿ, ಅನೇಕ ಇನ್ನು ಇಲ್ಲಿ ಕೂಡ ರೈತ ಕೃಷಿ ಕೆಲಸ ಎಲ್ಲ ನಡೀತಾ ಇದೆ. ಮತ್ತು ವ್ಯವಸಾಯನೂ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲ ಸಂರಕ್ಷಣೆಯನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ನಾವು ಮಾಡೋಕ್ಕೆ ಸಿದ್ಧಾಗಿದ್ದೀವಿ. ನಮ್ಮೆಲ್ಲ BJP ಒಂದು ಬೆಂಬಲದೊಂದಿಗೆ ಎಲ್ಲ ಮುಂದುವರಿಯುತ್ತೆ. ನಿಮ್ಮ ಪ್ರೋತ್ಸಾಹ ಸಹಕಾರ ಬೇಕಾಗಿದೆ. ನಾವು ನಿಮ್ಮ ಪ್ರದೇಶಕ್ಕಾಗಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಯಾವಾಗಲೂ ವ್ಯಾಸರಾಯರ ಹುಟ್ಟೂರು ಇವತ್ತು ಬನ್ನೂರು. ಇವತ್ತು ಅವರ ಒಂದು ಪೂರ್ವಜರಿರುವಂಥ ಒಂದು ವಿಶೇಷವಾದ ಸ್ಥಳ, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ವ್ಯಾಸರಾಯರವರ ಹುಟ್ಟೂರ ವ್ಯಾಸರಾಯರು ಒಂದು ಅದಕ್ಕೂ ಕೂಡ ಅರಮನೆ ಪಾರಂಪರ್ಯಕ್ಕೂ ಭಾಳ ದೊಡ್ಡ ಸಂಬಂಧ ಇದೆ. ಅದಕ್ಕಾಗಿ ಯಾವಾಗಲೂ ಆ ಸಂಬಂಧ ಒಂದು, ಬಟ್ ಅದು ಯಾವುದೇ ಹುಟ್ಟಿದವರು ಯಾರಿಗೂ ಸಹ ಅವರು ಇಡೀ ಕರ್ನಾಟಕಕ್ಕೆ, ಇಡೀ ಭಾರತೀಯ ಪಾರಂಪರ್ಯಕ್ಕೆ ಭಾಳ ಒಂದು ಶ್ರೇಷ್ಠವಾದ ಒಂದು ಕೊಡುಗೆ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಇದ್ದ ಒಂದು ಸಂಬಂಧವನ್ನು ಆಚರಿಸಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಮತ್ತು ಅದನ್ನ ಸ್ಮರಣೆ ಮಾಡ್ತಾ ಮುಂದೆ ಆ ಒಂದು ಪಾರಂಪರ್ಯ ಆಧಾರದ ಮೇಲೆ ಒಳ್ಳೆಯ ಒಂದು ಶ್ರೇಷ್ಠ ಭಾರತವನ್ನು ನಿರ್ಮಾಣ. ಥ್ಯಾಂಕ್ ಯು ಸರ್.